ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೈನಾ ಲಾಕ್ಸ್ ಆ್ಯಂಡ್ ರೆಸಿಪೀಸ್. ಇವತ್ತು ತುಂಬ ಚೆನ್ನಾಗಿರೋ, ತುಂಬ ಈಸಿಯಾಗಿರೋ ಬ್ರೇಕ್ಫಾಸ್ಟ್ ರೆಸಿಪಿ ತಂದಿದ್ದೀನಿ. ಕಮ್ಮಿ ಇಂಗ್ರೀಡಿಯೆಂಟ್ಸು, ತುಂಬ ಚೆನ್ನಾಗಿರುತ್ತಾದರೆ ನೀರು ದೋಸೆಗೆ ಕಾಂಬಿನೇಷನ್ ಆಗಿ ರೆಡ್ ಕೋಕೋನಟ್ ಚಟ್ನಿ ತಂದಿದ್ದೀನಿ. ಇದಕ್ಕೆ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಕಮ್ಮಿ ಇಂಗ್ರೀಡಿಯೆಂಟ್ಸು, ಮನೆಯಲ್ಲೇ ಇರುತ್ತೆ ಎಲ್ಲ ಇಂಗ್ರೀಡಿಯೆಂಟ್ಸು. ತುಂಬ ಕಮ್ಮಿ ಸಮಯದಲ್ಲಿ ತುಂಬ ಚೆನ್ನಾಗಿರೋ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡೋಣ ಬನ್ನಿ. ಮೊದಲಿಗೆ ಅಕ್ಕಿ ನಾನು 2.5 ಗ್ಲಾಸಷ್ಟು ಅಕ್ಕಿನೂ ನೀಟಾಗಿ ವಾಶ್ ಮಾಡಿ ಒಂದು 2 ಟೈಮ್ಸು ನೆನೆಸಿಟ್ಟಿದ್ದೀನಿ. ಮಾಮೂಲಿ ರೇಷನ್ ಅಕ್ಕಿನೇ. ನಿಮ್ಮ ಮನೇಲಿ ಅಕ್ಕಿ ನೀವು ರೈಸ್ಗೆಲ್ಲ ಯೂಸ್ ಮಾಡ್ತೀರಲ್ಲ, ಅದೇ ಅಕ್ಕಿನೇ. ನೋಡಿ, ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಿ ಗ್ಲಾಸು. ಅದೇ ಗ್ಲಾಸಲ್ಲೇ 2.5 ಗ್ಲಾಸ್ ಇದೆ. ಅದು ನೀಟಾಗಿ ನೈಟ್ ನೆನೆಸಿಟ್ಟಿದ್ದೆ. ಮಾರ್ನಿಂಗ್ ನೀರೆಲ್ಲ ಬಗ್ಸ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ನೀವು ಅಷ್ಟೇ ನೈಟ್ ನೆನೆಸ್ಬಿಡ್ಬೇಕು. ಮಾರ್ನಿಂಗು ನೀರೆಲ್ಲ ಬಗ್ಸಿ ನೀಟಾಗಿ ರುಬ್ಕೊಂಬಂದಿದ್ದೀನಿ ನೋಡಿ. ನೀರಾಗೆ ರುಬ್ಕೊಳ್ಳಿ, ಅಂದರೆ ಮಾಮೂಲಿ ಗಟ್ಟಿಯಾಗಿ ಏನು ರುಬ್ಬೋ ಅಷ್ಟಿಲ್ಲ. ಇದು ನೀರು ದೋಸೆ ಅಲ್ವಾ, ಸ್ವಲ್ಪ ನೀರು ಹಾಕ್ಕೊಂಡೇ ರುಬ್ಕೊಳ್ಳಿ. ಆದರೆ ಕ್ರೀಮಿ ಥರ ಬರಬೇಕು ನೀವು ರುಬ್ಬಿರೋ ಹಿಟ್ಟು. ನಾನು ನೋಡಿ ಫುಲ್ ರುಬ್ಕೊಂಬಂದಿದ್ದೀನಿ. ನಾನು ಬೇರೆ ಯಾವ ಇಂಗ್ರೀಡಿಯೆಂಟ್ಸು ಹಾಕಿಲ್ಲ, ಜಸ್ಟ್ ಅಕ್ಕಿ ಮಾತ್ರನೇ. ಈ ನೀರು ದೋಸೆಗೆ ಬರೀ ಅಕ್ಕಿ ಅಷ್ಟೇ ಬೇಕಾಗಿರೋದು, ಏನು ಬೇಕಾಗಿಲ್ಲ. ಉದ್ದಿನಬೇಳೆ ಏನು ಆ್ಯಡ್ ಮಾಡೋ ಅಷ್ಟಿಲ್ಲ. ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು. ನಾನೊಂದು ಚಿಕ್ಕ ಟೇಬಲ್ ಸ್ಪೂನಲ್ಲಿ 2 ಟೇಬಲ್ ಸ್ಪೂನ್ ಆ್ಯಡ್ ಮಾಡಿದ್ದೀನಿ. ನೀವು ಇನ್ನೂ ಜಾಸ್ತಿ ಮಾಡ್ಕೊಳ್ಳೋ ಥರ ಇದ್ದರೆ ಮೆಜರ್ಮೆಂಟ್ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಇವಾಗ ಅದೇ ಮಿಕ್ಸಿ ಜಾರ್ಗೆ ನಂದು ಸ್ವಲ್ಪ ಗಟ್ಟಿ ಇದೆ ಅನ್ನಿಸ್ತಾ ಇದೆ, ಅದಕ್ಕೆ ನೀರು ಹಾಕ್ಕೊತಾ ಇದ್ದೀನಿ. ನೀವು ನೋಡಿ ಥಿಕ್ನೆಸ್ ನೋಡಿಕೊಂಡು ನೀರು ಹಾಕ್ಕೋಬೇಕು. ಈ ನೀರು ದೋಸೆ ಸ್ವಲ್ಪ ನೀರಾಗಿದ್ರೇ ಹಿಟ್ಟು ಚೆನ್ನಾಗಿ ಬರೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಯಾವ ಇಂಗ್ರೀಡಿಯೆಂಟ್ಸು ಏನು ಹಾಕೋ ಅಷ್ಟಿಲ್ಲ. ಜಸ್ಟ್ ಉಪ್ಪೊಂದು ಹಾಕಿ ಒಂದು 15 ಮಿನಿಟ್ಸು ಸೈಡ್ಗೆ ಬಿಟ್ಬಿಡೋಣ. ಅಷ್ಟೊತ್ತಿಗೆ ಇದಕ್ಕೆ ಚಟ್ನಿ ಪ್ರಿಪೇರ್ ಮಾಡ್ಕೊಳ್ಳೋಣ ಬನ್ನಿ. ಚಟ್ನಿ ರೆಡ್ ಕೋಕೋನಟ್ ಚಟ್ನಿ ಇದಕ್ಕೂ ಕಮ್ಮಿ ಇಂಗ್ರೀಡಿಯೆಂಟ್ಸು, ಆದರೆ ಚಟ್ನಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ. ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಆ್ಯಡ್ ಮಾಡಿ. ಎಣ್ಣೆ ಸ್ವಲ್ಪ ಕಾದಿದೆ ಅಂದಮೇಲೆ ಬೇಡಿಗೆ ಮೆಣಸಿನ್ಕಾಯಿ ಒಂದು 4 ಮುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಬೇಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಕಲ್ಲರ್ಗೆ, ಇದು ಗುಂಟೂರು ಮೆಣಸಿನ್ಕಾಯಿ ಅದು ಒಂದು 3 ಹಾಕ್ಕೊಂಡಿದ್ದೀನಿ. 2 ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು ನೀವು ಸ್ವಲ್ಪ ಹೊತ್ತು. ಗ್ಯಾಸ್ ಫ್ಲೇಮ್ ಮಾತ್ರ ಲೋ ಇಟ್ಕೊಂಡೇ ಹುರ್ಕೊಳ್ಳಿ, ಹೈ ಫ್ಲೇಮಲ್ಲಿ ಮಾತ್ರ ಹುರ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಅಂದರೆ ಒಂದು 5 ಸೆಕೆಂಡ್ಸ್ ಆದರೂ ಹುರ್ಕೊಳ್ಳಿ. ಹುರ್ಕೊಂಡಿದ್ದಾದಮೇಲೆ ಹಸಿ ಕೊಬ್ಬರಿ ತುರ್ಕೊಂಡಿರೋದು 1 ಕಪ್ ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಹೊತ್ತು ಹುರ್ಕೋಬೇಕಷ್ಟೇ, ಏನು ಜಾಸ್ತಿ ಹೊತ್ತೇನು ಹುರ್ಕೊಳ್ಳೋ ಅಷ್ಟಿಲ್ಲ. ಜಸ್ಟ್ ಆ ಕೊಬ್ಬರಿಯಲ್ಲಿರೋ ತೇವಾಂಶ ಹೋದರೆ ಸಾಕು. ಸ್ವಲ್ಪ ತುರ್ಕೊಂಡಿದ್ದಾದಮೇಲೆ ಸೈಡ್ಗೆ ಇಟ್ಬಿಡಿ, ತಣ್ಣಗಾಗಬೇಕು. ಫುಲ್ ತಣ್ಣಗಾಗಲಿ. ಫುಲ್ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ. ಬಿಸಿ ಹಾಕ್ಕೊಳಕ್ಕೆ ಹೋಗಬೇಡಿ, ತಣ್ಣಗಾಗಲಿ. ನಾನು ಫುಲ್ ತಣ್ಣಗಾಗಿತ್ತು, ಅದಕ್ಕೆ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಎಲ್ಲನೂ ಹಾಕ್ಕೊಬಿಟ್ಮೇಲೆ ಬೆಳ್ಳುಳ್ಳಿ ಒಂದು ಒಟ್ಟು ಬಿಡಿಸಿ ಇರೋದು, ಒಂದು ಚಿಕ್ಕ ಬೆಳ್ಳುಳ್ಳಿ ಅದನ್ನು ಒಟ್ಟು ಬಿಡಿಸಿ ಆ್ಯಡ್ ಮಾಡಿದ್ದೀನಿ. ಹುಣಸೆಹಣ್ಣು ಒಂದು ಸ್ವಲ್ಪ, ಒಂದು ನಿಂಬೆಹಣ್ಣು ಗಾತ್ರದಷ್ಟು. ಜೀರಿಗೆ 1 ಟೇಬಲ್ ಸ್ಪೂನು, ಚಿಕ್ಕ ಟೇಬಲ್ ಸ್ಪೂನಲ್ಲಿ. ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು. ನಾನೊಂದು ಚಿಕ್ಕ ಟೇಬಲ್ ಸ್ಪೂನಲ್ಲಿ ನೋಡಿದ್ರಲ್ಲ, 1 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ತಾ ಇದ್ದೀನಿ. ಫಸ್ಟು ನೀರು ಹಾಕ್ಕೋಬೇಡಿ, ಹಂಗೆ ತರ್ತರಿಯಾಗಿ ಪೌಡ್ರ್ ಮಾಡ್ಕೊಂಬರ್ಬೇಕು ನೋಡಿ. ನಾನು ಫಸ್ಟಲ್ಲಿ ನೀರು ಆ್ಯಡ್ ಮಾಡ್ಕೊಂಡಿಲ್ಲ, ಹಂಗೆ ರುಬ್ಕೊಂಬಂದಿದ್ದೀನಿ. ಮತ್ತೆ ನೀರು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ. ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ಬೇಕು ನೋಡಿ. ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ಚಟ್ನಿ. ಕಮ್ಮಿ ಇಂಗ್ರೀಡಿಯೆಂಟ್ಸು, ತುಂಬ ಚೆನ್ನಾಗಿರುತ್ತೆ ಆದರೆ ಟೇಸ್ಟ್ ಎಂದು. ಬನ್ನಿ ಆ ಚಟ್ನಿಗೆ ಒಂದು ಒಗ್ಗರಣೆ ಹಾಕೋಣ. ಅದೇ ಪ್ಯಾನ್ಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ, ಸಾಸಿವೆ ಒಂದು 1/4 ಟೇಬಲ್ ಸ್ಪೂನು. ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ ಉದ್ದಿನಬೇಳೆ ಒಂದು 1/4 ಟೇಬಲ್ ಸ್ಪೂನು. ಮೆಣಸಿನ್ಕಾಯಿ ಒಂದು, ಇದು ಆಪ್ಷನಲ್ಲು, ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಉದ್ದಿನಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಂದಮೇಲೆ ಕರಿಬೇವು ಹಾಕ್ಕೊಳ್ಳಿ. ಕರಿಬೇವು ಸ್ವಲ್ಪ ತುರ್ಕೋಬೇಕು. ಗ್ಯಾಸ್ ಮಾತ್ರ ನಾನು ಹೇಳ್ದಂಗೆ ನೀವು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಇದೇ ಒಗ್ಗರಣೆ ಅಲ್ಲ, ಯಾವುದೇ ಒಗ್ಗರಣೆ ನೀವು ಹಾಕುವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೇ ಚೆನ್ನಾಗಾಗೋದು. ಇವಾಗ ಚಟ್ನಿಗೆ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಇದೇ ದೋಸೆಗೆ ಅಂತಲ್ಲ,
ನೀವು ಮಾಮೂಲಿ ದೋಸೆ, ಇಡ್ಲಿ, ರೊಟ್ಟಿ ಇಲ್ಲ ಬಿಸಿ ಬಿಸಿ ರೈಸ್ಗೂ ಸರ್ವ್ ಮಾಡ್ಬೋದು. ಕಾಮನ್ನಾಗಿ ಒಂದೇ ಥರ ಚಟ್ನಿಗಳು ಮಾಡ್ತಾ ಇರ್ತೀವಿ. ಈ ಥರ ಡಿಫ್ರೆಂಟಾಗಿ ಮಾಡಿ ನೋಡಿ. ಏನು ಅಷ್ಟು ಇಂಗ್ರೀಡಿಯೆಂಟ್ಸು ಹಿಡಿಯಲ್ಲ, ಅದೇ ತಿನ್ನೋದಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಆದರೆ ಈ ಚಟ್ನಿ ಸ್ವಲ್ಪ ನೀರಾಗೇ ಇರಬೇಕು ಈ ದೋಸೆಗೆ. ಬನ್ನಿ ಇವಾಗ ಒಂದು 15 ಮಿನಿಟ್ಸ್ ಬಿಟ್ಬಿಟ್ಟಿದ್ದೆ ನಾನು ಇಟ್ಟು. ಇವಾಗ ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಮಾಮೂಲಿ ದೋಸೆ ಹಾಕ್ತಿರಲ್ಲ ಹಂಗೆ ಹಾಕ್ಬಾರ್ದು, ಚೆಲ್ಲಬೇಕು. ಈ ಥರ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ಚೆಲ್ತಾ ಇರಬೇಕು. ದೋಸೆಗೂ ಏನು ಅಷ್ಟು ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿರಲ್ಲ. ಜಸ್ಟ್ ಒಂದು ಅಕ್ಕಿ, ನೀವು ಮಾಮೂಲಿ ರೈಸ್ಗೆ ಯೂಸ್ ಮಾಡ್ತೀರಲ್ಲ ಅದೇ ಅಕ್ಕಿನೇ ನೈಟ್ ನೀವು ಮಲಗೋವಾಗ ನೆನೆಸಿದ್ರೆ ಮಾರ್ನಿಂಗು ಈಸಿಯಾಗಿ ರುಬ್ಬಿಬಿಟ್ಟು ಚಟ್ನಿ ಆಗೋಷ್ಟೊತ್ತಿಗೆ ಸ್ವಲ್ಪ ಹೊತ್ತು ಬಿಟ್ಟರೆ ರುಬ್ಬಿಬಿಟ್ಟು ಸಾಕು, ದೋಸೆನೂ ಪ್ರಿಪೇರ್ ಆಗುತ್ತೆ. ಒಂಥರ ಡಿಫ್ರೆಂಟ್ ಆಗಿರುತ್ತೆ ಈ ನೀರು ದೋಸೆ. ಅಂದರೆ ಈ ಚಟ್ನಿಗೆ ಈ ದೋಸೆಗಂತೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನೋಡಿ ನೆಕ್ಸ್ಟ್ ಇನ್ನೂ ಒಂದು ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಫಸ್ಟ್ ಟೈಮ್ ಮಾಡೋರ್ಗೆ ಅಷ್ಟು ರೂಢಿ ಇರಲ್ಲ ಈ ನೀರು ದೋಸೆ ಮಾಡೋರು. ರೂಢಿ ಇರೋರು ಬೇಗ ಬೇಗ ಹಾಕ್ಬಿಡ್ತಾರೆ. ಜಸ್ಟ್ ಚೆಲ್ತಾ ಇರಿ. ನಿಮ್ದು ಅಕಸ್ಮಾತ್ ಗಟ್ಟಿಯಾಗಿದೆ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೋಡಿ ನಂದು ನೋಡ್ತಾ ಇದ್ದೀರಲ್ಲ ನೀರಾಗಿದೆ. ನೀವು ದೋಸೆ ಮಾಡ್ತಾ ಮಾಡ್ತಾ ಕೆಳಗಡೆ ಗಟ್ಟಿ ಆಗ್ತಾ ಇರುತ್ತೆ, ಅವಾಗ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಾ ಇರಬೇಕು. ದೋಸೆ ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೈಡ್ ಎಲ್ಲ ನೋಡಿ ಎದ್ದೇಳ್ಬಿಡುತ್ತೆ ದೋಸೆ. ಆವಾಗ ಎತ್ತಿ ಇನ್ನೊಂದು ಪ್ಲೇಟ್ಗೆ ಹಾಕ್ಕೊಳ್ಳಿ. ತುಂಬ ತೆಳುವಾಗಿ ಪೇಪರ್ ಥರ ಬರುತ್ತೆ ದೋಸೆ ಅಂತೂ, ತುಂಬ ಚೆನ್ನಾಗಿರುತ್ತೆ, ಮೆತ್ತಗಿರುತ್ತೆ ತಿನ್ನುವಾಗ. ಇವಾಗ ಉದ್ದಿನಬೇಳೆ ಎಲ್ಲ ನಮ್ಗೆ ಒಬ್ಬೊಬ್ರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ ದೋಸೆಗೆ ಹಾಕಿದ್ರೆ. ಅನ್ನೋರು ಈ ಥರ ದೋಸೆ ಟ್ರೈ ಮಾಡಿ, ತುಂಬ ಇಷ್ಟ ಆಗುತ್ತೆ ನಿಮಗೂ ನಿಮ್ಮ ಮನೆಯವ್ರಿಗೆಲ್ಲ. ನೀವು ಟ್ರೈ ಮಾಡಿ ನಮಗೊಂದು ಕಮೆಂಟ್ ಹಾಕಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.